ಇನ್ನು ಮೊಟ್ಟೆ ಕತೆ. ಒಂದು ಮೊಟ್ಟೆ ಕತೆ ಅಲ್ಲ ಇದು. ಇದು ಮೊಟ್ಟೆಗಳ ಕಥೆ. ಏನು ಅಂತಂದರೆ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂಥದ್ದು ಈಗ ದೊಡ್ಡ ವದಂತಿ ಹಬ್ಬಿಬಿಟ್ಟಿದೆ. ಅದು ಯಾರು ಇದನ್ನು ವದಂತಿ ಹಬ್ಬಿಸಿದ್ರೋ ಏನೋ ಗೊತ್ತಿಲ್ಲಪ್ಪ. ಮೊಟ್ಟೆಯಿಂದ ಕ್ಯಾನ್ಸರ್ ಹೇಗೆ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಯಾರಾದರೂ ಹೇಳಬೇಕು. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆಯಾ? ಇರಬೇಕಾಗಿರುವಂಥದ್ದು ಪ್ಲಾಸ್ಟಿಕ್ಕಲ್ಲಿದೆ. ಅದ್ರ ಬಗ್ಗೆ ಯಾವನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ತಿನ್ನೋ ಆಹಾರಗಳಲ್ಲೆಲ್ಲ ಪ್ಲಾಸ್ಟಿಕ್ಗಳನ್ನು ತುಂಬಿಡ್ತಾ ಇದ್ದೀರಾ. ಅವುಗಳನ್ನು ಯಾರೂ ತಲೆ ಕೆಡಿಸ್ಕೊಳ್ಬಿಡಿ. ಈಗ ಮೊಟ್ಟೆ ವಿಚಾರಕ್ಕೆ ಬಂದಿದ್ದೀರಾ. ಅಯ್ಯೋ ತಲೆ. ಸೂಪರ್ ಮಾರ್ಕೆಟು, ಪೌಲ್ಟ್ರಿ ಅಂಗಡಿ ಇಲ್ಲೆಲ್ಲ ಈಗ ಮೊಟ್ಟೆಗಳನ್ನು ಸ್ಯಾಂಪಲ್ ತಗೊಂಡಿದ್ದಾರೆ. 60ಕ್ಕೂ ಹೆಚ್ಚು ಶಾಪ್ಗಳಲ್ಲಿ ಮೊಟ್ಟೆ ಸಂಗ್ರಹವನ್ನು ಮಾಡಿದ್ದಾರೆ. ಮೊಟ್ಟೆ ಸಂಗ್ರಹ ಮಾಡಿ ಲ್ಯಾಬ್ಗೆ ರವಾನಿಸಿದ್ದಾರೆ ಅಧಿಕಾರಿಗಳು. ಒಂದು ವಾರದಲ್ಲಿ ಈ ರಿಪೋರ್ಟ್ ಹೊರಗೆ ಬರುತ್ತಂತೆ. ಅದರಲ್ಲಿ ಆ ಥರ ಇದೆಯಾ ಇಲ್ವಾ ಅಂತ ಹೇಳಿ, ಕ್ಯಾನ್ಸರ್ನ ಕಾರಕ ಅಂಶ ಇದೆಯಾ ಅನ್ನುವಂಥದ್ದು ಈಗ ಪತ್ತೆ ಹಚ್ಚಬೇಕಾಗಿದೆ. ಅಲ್ಲ ರೀ, ಕ್ಯಾನ್ಸರ್ ಕಾರಕ ಆಗಿರುವಂಥ ಅಂಶಗಳು ಯಾವ್ಯಾವುದು? ಪ್ಲಾಸ್ಟಿಕ್ ಬಾಟ್ಲುಗಳು, ಪ್ಲಾಸ್ಟಿಕ್ ಪೇಪರ್ಗಳು, ಊಟಗಳನ್ನೆಲ್ಲ ಪ್ಲಾಸ್ಟಿಕ್ಕಲ್ಲಿ ತುಂಬೋದು, ಯೂಸ್ ಮಾಡ್ತಾ ಇರುವಂಥ ಪ್ಲಾಸ್ಟಿಕ್ಕು, ಆ ಪ್ಲಾಸ್ಟಿಕ್ಕಿಂದ ಬರ್ತಾ ಇದೆ ಅನ್ನುವಂಥ ಕನಿಷ್ಠ ಜ್ಞಾನ ಇಲ್ಲದೆ ಇರುವಂಥ ಗೌರ್ಮೆಂಟ್ಗಳು ಅವುಗಳನ್ನು ಬ್ಯಾನ್ ಮಾಡಬೇಕು, ಅದನ್ನು ಪ್ರಾಡಕ್ಟ್ ಉತ್ಪತ್ತಿ ಮಾಡೋದನ್ನು ನಿಲ್ಲಿಸಬೇಕು ಪ್ಲಾಸ್ಟಿಕ್ಗಳನ್ನು ಅಂತ ಅನ್ನೋದನ್ನು ಯೋಚನೆ ಮಾಡೋದನ್ನು ಬಿಟ್ಟುಬಿಟ್ಟು ಮೊಟ್ಟೆಯಲ್ಲಿ ಅಯ್ಯೋ ಏನೇನು ಇನ್ನೂ ಕಾದಿದೆಯೋ, ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿದೆ, ಯಾವುದರಿಂದಾಗಿ ಕ್ಯಾನ್ಸರ್ ಬರ್ತಾ ಇದೆ ಅನ್ನುವಂಥ ಕನಿಷ್ಠ ಜ್ಞಾನ ಇಲ್ಲದೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಮೈದಾ ಯಾವ ರೀತಿಯಾಗಿ ಡೇಂಜರ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪ್ಯಾಕೆಟ್ ಅದ್ರದ್ದು ರೋಟಿಗಳನ್ನು ಮಾಡಿರ್ತಾರೆ, ಪ್ಯಾಕೆಟಲ್ಲಿ ಕವರ್ ಮಾಡಿಟ್ಟಿರ್ತಾರೆ. ಅದು ಯಾವ ರೀತಿ ಆಗುತ್ತೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಯಿಲದ್ದು ಯಾವ್ಯಾವ ರೀತಿಯಲ್ಲಿದೆ ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವೆಲ್ಲ ಹಾನಿಕಾರಕನೇ ಅಲ್ಲ. ಮೊಟ್ಟೆ ಹಾನಿಕಾರಕ, ವೆರಿ ಗುಡ್. ಅದು ಕ್ಯಾನ್ಸರ್ ಕಾರಕ ಅಂತೆ. ಸೂಪರ್ ಅಲ್ಲ. ತಿನ್ನೋದು ಕ್ಯಾನ್ಸರ್ ಕಾರಕಗಳನ್ನು ಮೊಟ್ಟೆಗೆ ಬಂದ್ಬಿಡೋದು. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂತ ಹೇಳಿ ಇರ್ಬೋದೇನಪ್ಪ, ಹುಡುಕ್ರಿ. ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ಇದನ್ನೇ ಮಾಡಬೇಕಲ್ವಾ. ಮಾಡೋದನ್ನು ಮಾಡಿ ಅಂತಂದರೆ, ಅನೇಕ ವಸ್ತುಗಳಲ್ಲಿ ಕ್ಯಾನ್ಸರ್ ಕಾರಕ ಇದೆ ಅಂತಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ? ಲಾಬಿ. ಅದು ದೊಡ್ಡ ದೊಡ್ಡ ಕಂಪ್ನಿಗಳಿರ್ತಾವಲ್ಲ, ಆ ಕಂಪ್ನಿಗಳು ಏನೇನು ಅಡ್ಜಸ್ಟ್ ಮಾಡಬೇಕು ಅಡ್ಜಸ್ಟ್ ಮಾಡಿ ಕೊಟ್ಬಿಟ್ರೆ ಬಾಯಿ ಮುಚ್ಕೊಂಡಿರೋದು. ನಮಗೆ ಯಾಕೆ ಬೇಕು? ನಾವು ಕುಡಿದೇ ಇದ್ದರೆ ಸಾಕು, ನಾವು ತಿಂದೇ ಇದ್ದರೆ ಸಾಕು, ಜನ ತಿನ್ಕೊಳ್ತಾರೆ ಹೋಗ್ತಾರೆ ಅಂಥೇಳಿ. ಒಂದು ಮಾರ್ಕೆಟಿಗೆ ಹೋಗ್ರಿ, ಪ್ಲಾಸ್ಟಿಕ್ ಎಷ್ಟು ಬಳಕೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ರೀಯೂಸ್ ಆಗೋದು ಬೇರೆ, ಅದರಲ್ಲಿ ಕ್ವಾಲಿಟಿ ಇದ್ದಾವೆ, ಅವುಗಳು ಬೇರೆ. ಈ ಒನ್ ಟೈಮಲ್ಲಿರೋದು ಇದಾವಲ್ಲ, ಅವ್ನು ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ ಅನ್ನೋ ಕನಿಷ್ಠ ಜ್ಞಾನ ಇಲ್ದಂಗೆ ಅರ್ಥ ಇದ್ದಾರೆಲ್ಲ. ಈ ವಿಚಾರದಲ್ಲಿ ಮಾನ್ಯ ಆರೋಗ್ಯ ಮಂತ್ರಿಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಏನು ಹೇಳಿದ್ದಾರೆ ಅವರು ಈ ವಿಚಾರದಲ್ಲಿ ನೋಡೋಣ. ಈಗಾಗಲೇ ಮೊಟ್ಟೆಯ ಸ್ಯಾಂಪಲ್ ಅನ್ನು ತೆಗೆದುಕೊಂಡಿದ್ದಾರೆ. ವರದಿ ಬಂದ ಬಳಿಕ ಗುಣಮಟ್ಟ ತಿಳಿಯಲಿದೆ ಅಂತಿದ್ದಾರೆ. ವರದಿ ಬಂದ ಮೇಲೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ಹೇಳಿಕೆಯನ್ನು ಕೊಟ್ಟಿರೋದು. ಈಗ ಅವುಗಳನ್ನೆಲ್ಲ ಸ್ಯಾಂಪಲ್ ಖರೀದಿ ಮಾಡಿದ್ದೀವಿ ನಾವು. ಖರೀದಿಯಲ್ಲ, ತಗೊಂಡು ಹೋಗಿದ್ದಾರೆ ಅಷ್ಟೇ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ವದಂತಿಯ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೀಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗೆ ತೊಗೊಂಡೋದ್ರ ಫ್ರೀಯಾಗಿ, ಇಲ್ಲ ಕಾಸು ಕೊಟ್ಟು ಇಸ್ಕೊಂಡು ಹೋದ್ರ ಮೊಟ್ಟೆನ ಸ್ಯಾಂಪಲ್ಲಿಗೆ? ಮೊನ್ನೆ ತಾನೇ ಇದೊಂದು ಎಗಾಸ್ ಕಂಪನಿ ಅವ್ರದ್ದು ಮೊಟ್ಟೆಯಲ್ಲಿ ಅದೊಂದು ಯಾವುದು ಉಪಯೋಗ ಮಾಡಬಾರ್ದಂಥ ಒಂದು ಏನು ಆ್ಯಂಟಿಬಯೋಟಿಕನ್ನು ಇವು ಉಪಯೋಗಿಸಿದ್ದಾರೆ ಅಂತ ಒಂದು ಮಾಹಿತಿ ಇತ್ತು. ಆದ್ದರಿಂದ ಅದ್ರ ಬಗ್ಗೆ ಸ್ಪಷ್ಟವಾದಂಥ ವಿಚಾರ ತಿಳ್ಕೊಳ್ಬೇಕು ಅಂತ ಒಂದು ನಮ್ಮ ಇಲಾಖೆಯವ್ರಿಗೆ ಹೇಳಿದ್ದೀನಿ. ಯಾಕೆಂದರೆ ಮೊಟ್ಟೆ ಇವತ್ತು ನಿಜವಾಗ್ಲೂ ವ್ಯಕ್ತಿಯ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆದರೆ ಅದರಲ್ಲಿ ಏನಾದರೂ ಗೊಂದಲ ಇದ್ದರೆ ಅದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗ್ತದೆ. ಈಗಾಗಲೇ ನಾವು ನಮ್ಮ ಇಲಾಖೆಗೆ ಹೇಳಿದ್ದೀನಿ. ಕೆಲವು ಸ್ಯಾಂಪಲ್ಗಳೆಲ್ಲ ಅವರು ಈಗ ತೊಗೊಂಡಿದ್ದಾರೆ. ಮತ್ತು ಆ ಎಗಾಸ್ ಕಂಪನಿ ಏನಿದೆ ಅದರ ಸ್ಯಾಂಪಲ್ ಕೂಡ ತೊಗೊಂಡಿದ್ದಾರೆ. ಅದು ಟೆಸ್ಟ್ ಎಲ್ಲ ಮಾಡಿದ ನಂತರ ಮುಂದೆ ನಾವು ಅದರ ಒಂದು ವಿಚಾರ ನಿಮ್ಮ ಮುಂದೆ ಇಡ್ತೀನಿ. ಅದು ಸದ್ಯದಲ್ಲಿ ಏನು ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕೆಂದರೆ ನಾವು ಕಳೆದ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸುಮಾರು 125 ಮೊಟ್ಟೆಯ ಸ್ಯಾಂಪಲ್ಸನ್ನು ನಾವು ಚೆಕ್ ಮಾಡಿಸಿದ್ದು ನಮ್ಮ ರಾಜ್ಯದಲ್ಲಿ. ಆ ಸಂದರ್ಭದಲ್ಲಿ ಬಹುತೇಕ 124, 123 ಗುಣಮಟ್ಟ ಇದೆ ಅಂತಲೇ ಬಂದಿತ್ತು. ಒಂದು ಮೊಟ್ಟೆಯ ಸ್ಯಾಂಪಲ್ ಮಾತ್ರ ಸರಿ ಇರಲಿಲ್ಲ ಅಂತ ಬಂತು. ಆದ್ದರಿಂದ ಇವತ್ತು ನಾವು ಯಾವುದೋ ಒಂದು ಸುದ್ದಿ ಕೇಳಿದ ತಕ್ಷಣ ಆತಂಕಕ್ಕೊಳಗಾಗಿ ತೊಗೊಳ್ಬಾರ್ದು, ಭಯಭೀತರಾಗುವುದು ಅವಶ್ಯಕತೆ ಇಲ್ಲ. ನಾವು ಸಮಾಧಾನವಾಗಿರೋಣ. ಎಲ್ಲ ವರದಿ ಮತ್ತು ರಿಪೋರ್ಟ್ಗಳೆಲ್ಲ ಬರಲಿ.
ತದನಂತರ ಒಂದು ಈ ಕಂಪನಿ ಏನಿದೆ ಈ ಕಂಪನಿಯ ಮೊಟ್ಟೆ ಏನಾದರೂ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ತಕ್ಕಂಥದ್ದು ಕೂಡ ತಿಳ್ಕೊಂಡ ನಂತರ ಸ್ಪಷ್ಟ ಮಾಹಿತಿಯನ್ನು ನಾನು ಕೊಡ್ತೀನಿ. ಇನ್ನು ರಿಪೋರ್ಟ್ ಬರಬೇಕು. ಇಲ್ಲ, ಈಗ ಮೊನ್ನೆ ತಾನೇ ಇದೊಂದು ಎಗಾಸ್ ಕಂಪನಿ ಅವ್ರದ್ದು ಮೊಟ್ಟೆಯಲ್ಲಿ ಅದೊಂದು ಯಾವುದು ಉಪಯೋಗ ಮಾಡಬಾರ್ದಂಥ ಒಂದು ಏನು ಆ್ಯಂಟಿಬಯೋಟಿಕನ್ನು ಇವು ಉಪಯೋಗಿಸಿದ್ದಾರೆ ಅಂತ ಒಂದು ಮಾಹಿತಿ ಇತ್ತು. ಆದ್ದರಿಂದ ಅದ್ರ ಬಗ್ಗೆ ಸ್ಪಷ್ಟವಾದಂಥ ವಿಚಾರ ತಿಳ್ಕೊಳ್ಬೇಕು ಅಂತ ನಮ್ಮ ಇಲಾಖೆಯವ್ರಿಗೆ ಹೇಳಿದ್ದೀನಿ. ಅಯ್ಯೋ, ಕ್ಯಾನ್ಸರ್ ಬರುವಂಥ ಸಿಗರೇಟು ತಂಬಾಕು ಉತ್ಪನ್ನಗಳನ್ನೇ ಇನ್ನೂ ಸರಬರಾಜು ಮಾಡ್ಕೊಂಡು ಕೂತಿದ್ದೀರಾ, ನಿಮಗೆ ಬೇಕಾಗಿರೋ ಬಜೆಟಲ್ಲಿ ಒಂದಿಷ್ಟು ದುಡ್ಡು ಬರುತ್ತೆ ಅಂತ ಹೇಳಿ. ಇನ್ನಿದ್ಯಾವ ಲೆಕ್ಕ ಬಿಡ್ರಿ? ಕ್ಯಾನ್ಸರು ಗುಟ್ಕಾ ತಂಬಾಕಿಂದ ಬರಲ್ವಾ? ಗುಟ್ಕಾ ಹಾಕ್ಕೊಳ್ಳಲ್ವಾ? ತೂತು ಅಂತ ಉಗಿಯಲ್ವಾ? ಅದನ್ನ ನಿಲ್ಸೋಕ್ಕಾಗತ್ತಾ ನಿಮಗೆ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂಥೇಳಿ? ಅದರ ಮೇಲೆ ಒಂದು ಸೀಲ್ ಹಾಕಿರ್ತೀರಾ, ಕ್ಯಾನ್ಸರ್ ಬರುತ್ತೆ ತಿನ್ನಬೇಡಿ ಅಂತ ಹೇಳಿ. ತಿಂತಾರೆ. ಅದನ್ನು ಬ್ಯಾನ್ ಮಾಡಿ ನೋಡೋಣ. ಯಾವುದು ನಿಮ್ಮ ಹತ್ರ ಆಗಲ್ಲ.